ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋ ಟ್ರ್ಯಾಕ್ಟರ್ ಸ್ವರಾಜ್ 744 ಎಫ್ ಇ ಗಾಡಿನ ಮಾರಾಟಕ್ಕೆ ತಂದಿದೆ. ಬನ್ನಿ ವೀಕ್ಷಕರೇ, ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ಕೊಡ್ತೀನಿ. ಆದ್ದರಿಂದ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆಯ ತನಕ ನೋಡಿ. ಮತ್ತೆ ಸ್ಕ್ರೀನ್ ಮೇಲೆ ಇರೋದು ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ಯೂಟ್ಯೂಬರ್ ನಂಬರು. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಟ್ರ್ಯಾಕ್ಟರ್ ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಎರಡರಲ್ಲೂ ಕೂಡ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ನಾವು ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಗಾಡಿ ಬಂದು ಸ್ವರಾಜ್ 744 ಎಫ್ ಇ ಗಾಡಿ 48 HP ಬರುತ್ತೆ. ಗಾಡಿ ಮಾಡಲು 2016 ಇದೆ. ಗಾಡಿ ಮಾಡಲ್ ಇರೋದು 2016. ಆ ಪಾರ್ಟಿ ಬಂದು ಗಾಡಿಗೆ ಈಗ ಇರೋದು ಸೆಕೆಂಡ್ ಓನರ್ ಇದ್ದಾರೆ. ಗಾಡಿಗೆ ಪ್ರೆಸೆಂಟ್ ಅಲ್ಲಿ ಸೆಕೆಂಡ್ ಓನರ್ ಇದ್ದಾರೆ. ನೀವು ಗಾಡಿನ ತಗೊಂಡ್ರೆ ಮೂರನೇ ಓನರ್ ಆಗ್ತೀರಾ. ಆ ಗಾಡಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಇನ್ನು ಗಾಡಿದು ರನ್ನಿಂಗ್ ಅವರ್ಸ್ ಬಂದು 5935 ಗಂಟೆ ಗಾಡಿ ಇಲ್ಲಿವರೆಗೂ ಕೆಲಸ ಮಾಡಿದೆ. 16 ಮಾಡಲು 5900 ಗಂಟೆ ಕೆಲಸ ಮಾಡಿರುವಂತ ಗಾಡಿ, ಪವರ್ ಸ್ಟೇರಿಂಗ್ ಗಾಡಿ. ಆ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇದ್ದೀರಾ. ಆ ಟೈರ್ 4 ಕೂಡ ಕೇಸಿಂಗ್ ಇದಾವೆ, ಯಾವುದು ಕೂಡ ರೀಬಟನ್ ಇಲ್ಲ. ಫ್ರಂಟ್ ಬ್ಯಾಕು ಎಲ್ಲ ಟೈರ್ಗಳು ಕೂಡ ಕೇಸಿಂಗ್ ಟೈರ್ಸೇ ಗಾಡಿಗಿರೋದು. ಆ ಗಾಡಿ ಜೊತೆ ಸಾಮಾನ್ಯ ಯಾವುದೂ ಇಲ್ಲ, ಕೇವಲ ಇಂಜಿನ್ ಮಾತ್ರನೇ ಮಾರಾಟಕ್ಕಿದೆ. ಇನ್ನು ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದ್ದಾವೆ. ಗಾಡಿದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಲ್ಲ. ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಗಾಡಿ ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಲೊಕೇಶನ್ ಬಂದರೆ ಈ ಗಾಡಿ ಮಾರಾಟಕ್ಕಿರೋದು ಬಿಜಾಪುರ ಜಿಲ್ಲೆಯಲ್ಲಿ. ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೆಕ್ಕಿನಾಳ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿದೆ. ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೆಕ್ಕಿನಾಳ ಎಂಬ ಗ್ರಾಮ. ಆ ರೇಟು ಓನರ್ ಈ ಗಾಡಿಗೆ 3,30,000 ಹೇಳ್ತಿದ್ದಾರೆ. ಪವರ್ ಸ್ಟೇರಿಂಗ್ ಗಾಡಿ 2016 ಮಾಡಲು ಹೇಳ್ತಿರೋ ರೇಟು 3,30,000. ಇದು ಕೂಡ ಫೈನಲ್ ಏನಲ್ಲ, ಹೇಳ್ತಿರೋ ರೇಟ್ ಇದು. ನೀವು ಮಾತಾಡಬೇಕಾದ್ರೆ ಇದರಲ್ಲಿ ಕೂಡ ಕಡಿಮೆ ಆಗ್ಬೋದು. ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ನೀವು ಡೈರೆಕ್ಟ್ ಆಗಿನೇ ಗಾಡಿ ಓನರ್ ಜೊತೆ ಮಾತಾಡಿದರೆ ಗೊತ್ತಾಗುತ್ತೆ. ಗಾಡಿ ಓನರ್ ನಂಬರ್ನ ವಿಡಿಯೋ ಟೈಟಲ್ ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಟೈಟಲ್ ಅಂದ್ರೆ ವಿಡಿಯೋ ನೋಡಬೇಕಾದ್ರೆ ವಿಡಿಯೋ ಕೆಳಗಡೆನೆ ನಿಮಗೆ ನಂಬರ್ ಕಾಣಿಸ್ತಿರುತ್ತೆ. ವಿಡಿಯೋದಲ್ಲಿ ಓನರ್ ನಂಬರ್ ಇರಲ್ಲ. ಒಂದು ವೇಳೆ ವಿಡಿಯೋ ಕೆಳಗಡೆ ಕೂಡ ಟೈಟಲ್ ನಲ್ಲಿ ನಂಬರ್ ಇಲ್ಲ ಅಂದ್ರೆ ವಿಡಿಯೋನ ಬಿಟ್ಬಿಡಿ, ಯಾಕಂದ್ರೆ ಗಾಡಿ ಸೇಲ್ ಆಗಿರುತ್ತೆ. ಗಾಡಿ ಮಾರಾಟವಾದ್ರೆ ವಿಡಿಯೋ ಟೈಟಲ್ ನಿಂದ ಗಾಡಿ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಈ ತರ ಇದೆ. ದಯವಿಟ್ಟು ನಿಮಗೆ ಗಾಡಿ ಇಷ್ಟ ಆಗಿದ್ರೆ ಓನರ್ ಜೊತೆ ಮಾತಾಡಿ. ಇಲ್ಲಾಂದ್ರೆ ನಿಮ್ಮೂರಲ್ಲಿ ಕೂಡ ಬೇರೆ ರೈತರು ಇರ್ತಾರೆ ಗಾಡಿನ ತಗೊಳ್ಳೋರು, ಅಥವಾ ಇದೇ ತರ ಗಾಡಿನ ಮಾರಾಟ ಮಾಡೋ ರೈತರು ಕೂಡ ಇರ್ತಾರೆ ನಿಮ್ಮೂರಲ್ಲಿ. ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಓಕೆ ವೀಕ್ಷಕರೇ, ಮುಂದೆ ಹೊಡೆದಲ್ಲಿ ಮತ್ತೆ ಇದೇ ರೀತಿ ಒಂದು ಒಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.